ನೋಡು ಮಗ ಏನು ಸಕ್ಕತ್ತಾಗವಳೆ ಅವಳು. ಏನು ಸಖತ್ತಾಗಿ ಫಿಗರ್ ಆಗವಳೆ. ಏನಣ್ಣ ನೀನು, ನಿನ್ಗಷ್ಟು ಕಾಮನ್ ಸೆನ್ಸ್ ಇಲ್ವಾ? ತಂಗಿ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಕಾಲೇಜ್ ಬಿಟ್ಟು ಎಷ್ಟೊತ್ತಾಯ್ತು? ಯಾಕೆ, ಏನು, ಎತ್ತ ಅನ್ನೋ ಟೆನ್ಷನ್ನೇ ಇಲ್ವಾ ನಿನಗೆ? ಇವತ್ತು ಕಾಲೇಜಿಂದ ಬರ್ತಾ ಏನಾಯ್ತು ಅನ್ನೋದಾದ್ರೂ ಗೊತ್ತಾ ನಿನಗೆ? ನಾನು ಕಾಲ್ ಮಾಡಿದಾಗ ಯಾಕೆ ನೀನು ಪಿಕ್ ಮಾಡಿಲ್ಲ? ನೀನು ಯಾಕೆ ತಾನೇ ಪಿಕ್ ಮಾಡ್ತೀಯಾ? ಇವತ್ತು ಏನಾಯ್ತಂತ ಗೊತ್ತಾ? ನಾನು ಕಾಲೇಜಿಂದ ಬರ್ಬೇಕಾದ್ರೆ ಯಾರೋ ಇಬ್ರು ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ರು. ನನಗೆಷ್ಟು ಭಯ ಆಯಿತು ಗೊತ್ತಾ? ತುಂಬ ಭಯ ಪಟ್ಕೊಂಡು ಬಂದಿದ್ದೀನಿ. ಆಗ ನನಗೆ ಒಂದು ಹುಡುಗಿ ಫೀಲ್ ಹೆಂಗಿರುತ್ತೆ ಅನ್ನೋದು ಅರ್ಥ ಆಯಿತು. ಯಾವ ಹುಡುಗಿ ಅಂತಿದ್ಯಾ? ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಇವತ್ತು ನೀನು ಒಂದು ಹುಡುಗಿನ ನೋಡ್ದಲ್ಲ, ಅವಳು ಬೇರೆ ಯಾರೂ ಅಲ್ಲ, ಅವಳು ನನ್ನ ಫ್ರೆಂಡು. ಅವಳು ನಿನ್ನ ಅಣ್ಣ ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಅಂತ ಹೇಳಿದಾಗ ನನಗೆ ಎಷ್ಟು ಕೋಪ ಬಂತು, ಎಷ್ಟು ಬೇಜಾರಾಯಿತು, ಎಷ್ಟು ಅಸಹ್ಯ ಆಯಿತು ಅಂದರೆ, ಇವ್ನು ನನ್ನ ಅಣ್ಣನ ಅನ್ನೋಷ್ಟು ಅನ್ನಿಸ್ತು. ಯಾವಾಗ ನಾನು ಆ ಪರಿಸ್ಥಿತಿಲಿ ಬಂದೆ ಗೊತ್ತಾ, ಅವರಿಬ್ರು ಯಾರೋ ನನ್ನ ಚುಡಾಯಿಸ್ಕೊಂಡು, ಆಗ ನಂಗೆ ಗೊತ್ತಾಯ್ತು ಅವಳು ಎಂಥ ಪರಿಸ್ಥಿತಿಯಿಂದ ಬಂದ್ಲು ಅಂತ. ಆಗ ಹೆಂಗೆ ಅನ್ನಿಸ್ತು ಅಂದರೆ, ನನಗೆ ಅಣ್ಣ ಅನ್ನೋದೇ ಬಿಟ್ಬಿಟ್ಟು ನೀನು ಚಾಕು ತಗೊಂಡು ಚುಚ್ಬಿಡೋಣ ಅನ್ನೋಷ್ಟು ಕೋಪ ಬಂತು. ಅಣ್ಣನ ನೀನು ಕಾಮುಕ, ಏನು ಕಾಮುಕ ನೀನು. ನಾವು ನೋಡೋ ನೋಟು ಸರಿ ಇದ್ದರೆ ಸಾಕು, ಯಾರ್ಯಾರನ್ನೂ ರಕ್ಷಣೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾವು ಸರಿ ಇದ್ರೇ ಇಲ್ಲಿ ಎಲ್ಲ ಸರಿ ಇರ್ತಾರೆ.